ಬ್ಯಾಗ್ ಎಲ್ಲಿ ಪುಟ್ಟ? ಬ್ಯಾಗು ಹೌದಾ? ಮಮ್ಮಿ ಎಲ್ಲಿ? ಆಫೀಸಿಂದ ಇನ್ನ ಬಂದಿಲ್ಲ ಪುಟ್ಟಿ. ಇಷ್ಟೊತ್ತದ್ದು ಬಲಿಲ್ವಾ? ಇಲ್ಲ ಬಂಗಾರಿ, ಅಮ್ಮಂಗೆ ಜಾಸ್ತಿ ಕೆಲಸ ಇದೆಯಂತೆ, ಮುಗಿಸಿ ಬೇಗ ಬಂದ್ಬಿಡ್ತಾರೆ. ಸರಿನಾ? ದಿನ ಇದ್ದೇ ಹೇಳ್ತಾರೆ. ಇಲ್ಲ ಬಂಗಾರ, ಅಮ್ಮ ಬೇಗ ಬಂದ್ಬಿಡ್ತಾರೆ. ನೀನು ಅಷ್ಟರೊಳಗೆ ಕೈಕಾಲು ಮುಖ ತೊಳ್ಕೊಂಡು ಬಟ್ಟೆ ಬದಲಾಯಿಸಿ ಹಾಲು ಕುಡಿದ್ಬಿಡು. ಸರಿನಾ? ಇಲ್ಲ, ನನ್ನ ಮಮ್ಮಿ ಬರೋವಾಗೂ ನಾನು ಹಾಲು ಕುಡಿಯಲ್ಲ. ಬಂಗಾರಿ, ಹಂಗೆಲ್ಲ ಹಠ ಮಾಡಬಾರ್ದು ಕಂದ. ನೀನು ಒಳ್ಳೆ ಹುಡುಗಿ ಅಲ್ವಾ? ನಿನ್ ದಮ್ಮಯ್ಯ ಅಂತೀನಿ ವಿದ್ಯಾಪುಟ್ಟಿ. ಏನಲ್ಲ? ದಮ್ಮಯ್ಯ ಹಠ ಮಾಡಬೇಡ ಅಂದೆ. ಅದನ್ನಯ್ಯ ಏನಂದ? ವಿದ್ಯಾಪುಟ್ಟಿ ಅಂದೆ. ಅದೇ ಯಾಕೆ? ನನ್ನ ಹೆಸರು ಲಕ್ಷ್ಮಿ ಹೆಸರು ಕೊಟ್ಟೆ ತಾನೆ? ಇನ್ಯಾಕೆ ಅವಾಗ ವಿದ್ಯಾಪುಟ್ಟಿ ಅಂತ? ನನ್ನ ಏರಿಸ್ರು ಇಟ್ಟಿದ್ದೀರಾ? ಬಂಗಾರಿ, ವಿದ್ಯಾ ಅಂದ್ರೆ ನನ್ನ ಮಗಳು ಕಂದ. ನಿನ್ ಮಗಳ ಎಲ್ಲಿದಲ್ಲ? ನನಗಿಂತ ದೊಡ್ಡವಳ ಚಿಕ್ಕವಳ? ಅವಳಿಗೂ ನಿನ್ನ ವಯಸ್ಸೇ ಪುಟ. ಓ ಹೌದಾ? ಅವಳೆಲ್ಲಿರಲ್ಲ ಹಾಗಾದ್ರೆ? ನಾನು ನನ್ನ ಮಮ್ಮಿ ಡ್ಯಾಡಿ ಜೊತೆ ಇದ್ದೀನಿ. ನಿನ್ನ ಮಗಳು ನಿನ್ನ ಜೊತೆ ಯಾಕಿಲ್ಲ? ಪಾರು ನಿನ್ನನ್ನು ಅವಳ ಮಗಳೇ ಅಂತ ಅಂದ್ಕೊಂಡಿದ್ದಾಳೆ. ಅದಕ್ಕೆ ಆಗಾಗ ನಿನ್ನನ್ನು ವಿದ್ಯಾಪುಟ್ಟಿ ವಿದ್ಯಾಪುಟ್ಟಿ ಅಂತ ಕರೀತಾಳೆ. ಹೌದಾ ಪಾರು? ಮನೆ ಹತ್ರ ಹೋಗಿರಲ್ಲ? ಹಾಗೆಲ್ಲ ಮಾತಾಡ್ಬೇಡ ಬಂಗಾರಿ. ನನ್ನ ಮಗಳು ನನ್ನ ಜೊತೆಗೆ ನನ್ನ ಕಣ್ಣು ಮುಂದೆನೇ ಇದ್ದಾಳೆ. ಎಲ್ಲಿದ್ದಾಳೆ? ಇಲ್ಲೇ ಇದ್ದಾಳೆ. ಓ ಆಯ್ತು. ತಾತ ಹೇಳ್ದಾಗೆ ನಾನೇ ನಿನ್ನ ಮಗಳು ಅಲ್ಕೊಂಡಿದ್ಯಾ? ಅಲ್ಬೇಡ ಪಾರು. ಮಗಳು ಇಲ್ಲ ಅಂತ ಬೇಜಾರಾಗ್ಬೇಡ. ನಾನಿದ್ದೀನಲ್ಲ ನಿನ್ನ ಜೊತೆ. ನೀನು ನನ್ನನ್ನೇ ವಿಜಯ ಅಂತಾನೆ ಕರಿ, ಏನು ಬೇಜಾರಾಗಲ್ಲ. ಏನಪ್ಪ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೋತಿದ್ಯಾ? ಟ್ರಿಪ್ಗೆ ಏನಾದ್ರು ಹೋಗ್ತಿದ್ಯಾ? ನಾನೇನೋ ಮನೆಗೆ ಹೋಗ್ತಾ ಇದ್ದೀನಿ. ನೀನು ನಿನ್ನ ಬಟ್ಟೆಗಳನ್ನೆಲ್ಲ ತಗೋ. ಯಾಕೆ? ನೀನು ನನ್ನ ಜೊತೆ ಬರ್ತಾ ಇದೀಯ ಅದಕ್ಕೆ. ಅದೇ ಯಾಕೆ ಅಪ್ಪ? ಯಾಕೆ ಏನು ಅಂತ ಕೇಳಬೇಡ ಗಣಿ, ಸುಮ್ಮನೆ ಬಾ ನನ್ನ ಜೊತೆ. ಅಲ್ಲಪ್ಪ, ಅಲ್ಲಿಂದ ಇಲ್ಲಿಗೆ ಅಕ್ಕ ಬಾವನ ಜೊತೆ ಬಂದಾಗಿಂದ ಎಲ್ರ ಜೊತೆ ಖುಷಿಯಾಗಿ ಚೆನ್ನಾಗೇ ಇದ್ದೀವಿ. ಈಗ ದಿಢೀರಂತ ನಿಂಗೆ ಏನಾಯ್ತು? ನಿನಗಿಲ್ಲಿ ಇರೋದಕ್ಕೆ ಇಷ್ಟ ಇಲ್ಲ ಅಂದ್ರೆ ಆ ಮನೆಯಿಂದ ಇಲ್ಲಿಗೆ ಬರ್ಬೇಕಾದ್ರೆ ನೀನು ಯೋಚನೆ ಮಾಡ್ಬೇಕು ತಾನೆ? ಆಗ ಯೋಚನೆ ಮಾಡಿರಲಿಲ್ಲ, ಈಗ ಯೋಚನೆ ಮಾಡ್ತಿದ್ದೀನಿ ತಾನೆ. ಹೊರಡೋಣ. ಅಪ್ಪ, ಹೋಗೋದಕ್ಕೆ ಕಾರಣ ಬೇಕು ತಾನೆ? ಪ್ರತಿಯೊಂದಕ್ಕೂ ಕಾರಣ ಹುಡ್ಕೋದಕ್ಕಾಗಲ್ಲ ಗಣಿ, ಹೊರಡೋಣ ಅಷ್ಟೇ. ಅಲ್ಲಪ್ಪ, ಕಾರಣ ಹೇಳ್ದೆ ಹೋಗೋಣ ಅಂದ್ರೆ ಹೇಗೆ ಹೋಗೋದು? ನೋಡು, ನಾನು ಚಿಕ್ಕವನಾಗಿರ್ಬೇಕಾದ್ರೇನೆ ನಿನ್ನನ್ನು ಹಳ್ಳಿಲೇ ಬಿಟ್ಟು ಇಲ್ಲಿಗೆ ಬಂದೆ. ಆಗ ಅಕ್ಕ ನನ್ನ ಜೊತೆಗಿದ್ದು ತಾಯಿ ಪ್ರೀತಿ ಕೊಟ್ಲು.
ಅವಳು ಬೆಂಗಳೂರಿಗೆ ಬರೋವಾಗ ನನ್ನನ್ನು ಜೊತೆಲಿ ಕರ್ಕೊಬಂದ್ಲು. ಅಕ್ಕ ಮದುವೆ ಆಗಿ ಅರಸನ್ ಕೋಟೆಗೆ ಬಂದಾಗ ಒಂದೇ ಕಾಂಪೌಂಡಲ್ಲಿದ್ರು. ಆ ತಾಯಿ ಪ್ರೀತಿನ ಎಷ್ಟು ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಗೊತ್ತಾ ಅಪ್ಪ? ಮತ್ತೆ ಅಕ್ಕ ಬಾವ ಏನೋ ಸಮಸ್ಯೆ ಆಗಿ ನಮ್ಮ ಮನೆಗೆ ಬಂದಾಗ ಮತ್ತೆ ನಂಗೆ ಆ ತಾಯಿ ಪ್ರೀತಿ ಸಿಕ್ತು. ಆದರೆ ಅಖಿಲಮ್ಮ ವಾಪಸ್ ಅವ್ರಿಬ್ರು ಕರೆದಾಗ ಆ ತಾಯಿ ಪ್ರೀತಿನೆಲ್ಲಿ ಕಳ್ಕೊಬಿಡ್ತೀನೋ ಅಂತ ಭಯದಲ್ಲಿದ್ದೆ. ಆದರೆ ಅವ್ರು ಹಾಗೆ ಮಾಡಲಿಲ್ಲ, ನಮ್ಮಿಬ್ರು ಇಲ್ಲಿಗೆ ಕರ್ಸ್ಕೊಂಡ್ರು. ಅವತ್ತಿಂದ ಇಲ್ಲಿವರೆಗೂ ತುಂಬ ಸಂತೋಷವಾಗಿದ್ದೀನಪ್ಪ. ಇವಾಗ ನೀನು ಈ ಸಂತೋಷನ ಕಿತ್ಕೋಬೇಕು ಅಂತಿದ್ಯಾಪ್ಪ? ಇಲ್ಲ ಕಣೋ ಗಣಿ, ನಾನು ನಿನ್ನ ಸಂತೋಷನಾಗಲಿ ನಿನ್ನ ತಾಯಿ ಪ್ರೀತಿನಾಗಲಿ ಕಿತ್ಕೋಬೇಕು ಅಂತಿಲ್ಲ. ನೀನು ಆ ಮನೇಲಿದ್ದು ಈ ಮನೆಗೆ ಬಂದು ಹೋಗಿ ಮಾಡ್ಬೋದು. ಈಗ ಹೊರಡ ನಡಿ. ಆ ಹಾಳಾಗಿ ಪಾರ್ವತಿಗೆ ಮಾಡೋಕ್ಕೆ ಬೇರೆ ಯಾವ ಕೆಲಸನೂ ಇಲ್ವಾ ಅಂತ ತನ್ನ ಮಗಳಿಗೆ ಇಡಬೇಕಾಗಿದ್ದ ಹೆಸರಿಂದ ನನ್ನ ಮೊಮ್ಮಗಳು ಕರಿತಾಳಲ್ಲ, ಅವಳು ಎಂಥ ಮನೆ ಹಾಳಿ ಇರಬೇಕು. ಅವಳನ್ನ ಹೀಗೆ ಬಿಟ್ಟರೆ ಒಂದಲ್ಲ ಒಂದಿನ ನನ್ನ ಮೊಮ್ಮಗಳನ್ನ ತನ್ನ ಮಗಳಾಗೆ ಮಾಡ್ಕೊಂಡ್ಬಿಡ್ತಾಳೆ ಅಷ್ಟೇ. ಸಾಲದು ಅಂತ ಇವಳು ಮಾಡೋ ಕುತಂತ್ರಿ ಕೆಲಸಕ್ಕೆ ಆ ರಘು ಅಣ್ಣನ ಸಪೋರ್ಟ್ ಬೇರೆ. ಇದೆಲ್ಲ ನಮ್ಮ ಜನರಿಗೆ ಯಾಕೆ ಅರ್ಥ ಆಗ್ತಿಲ್ಲ ದೇವ್ರೆ? ಈಗ ನಾನು ಏನಪ್ಪ ಮಾಡಲಿ? ಅವಳಿಗಿದ್ನೆಲ್ಲ ನಾನು ಹೇಗೆ ಅರ್ಥ ಮಾಡಿಸ್ಲಿ? ಇಲ್ಲ, ಅವಳಿಗೆ ಅರ್ಥ ಮಾಡಿಸೋ ಅಷ್ಟರಲ್ಲಿ ನನಗೆ ವಯಸ್ಸಾಗಿ ಗೊಟ್ಟಕ್ಕಂದಿರ್ತೀನಿ ಅಷ್ಟೇ. ಅಮ್ಮ ಮಗಳು ಇಬ್ಬರು ಯಾವಾಗಲೂ ಅಂಟ್ಕೊಂಡೇ ಇರೋ ಥರ ನಾನೇ ಏನಾದರೂ ಮಾಡಬೇಕು, ಮಾಡ್ತೀನಿ. ಬಾರೋ ಗಣಿ, ಏನಾದರೂ ಬೇಕಾಗಿತ್ತಾ? ಇಲ್ಲ. ಯಾಕೋ, ಏನಾಯ್ತು? ಗಣಿ, ಅಳ್ತಾ ಇದೆಯಾ? ಯಾಕೋ, ಏನಾಯ್ತು? ಅಕ್ಕ, ನಿನ್ನನ್ನು ಬಿಟ್ಟು ನನ್ನ ಕೈಲಿ ಇರೋದಕ್ಕೆ ಆಗಲ್ಲ ಅಕ್ಕ. ಈಗ ನನ್ನನ್ನು ಬಿಟ್ಟಿರು ಅಂತ ನಿಂಗೆ ಯಾರು ಹೇಳಿದ್ರು? ಅಪ್ಪ. ಅಪ್ಪನಾ? ಇವಾಗ ನಾವು ಅರಸನ್ ಕೋಟೆ ಬಿಟ್ಟು ನಮ್ಮ ಹಳೆ ಮನೆಗೆ ಹೋಗ್ಬೇಕಂತೆ. ಏನ್ ಹೇಳ್ತಾ ಇದೆಯೋ? ಹೌದು ಅಕ್ಕ, ಈಗಿಂದೀಗ್ಲೇ ಹೋಗ್ಬೇಕು, ಬಟ್ಟೆ ಪ್ಯಾಕ್ ಮಾಡ್ಕೊ ಅಂತ ಹೇಳಿದ್ರು. ಹೌದಾ? ಏನಾಯ್ತು ಅಪ್ಪಂಗೆ? ಸಂಜೆ ಸ್ಕೂಲಿಂದ ಬರೋವಾಗ ಅಪ್ಪ ಆರಾಮಾಗೇ ಇದ್ರು. ನಾನು ಊಟ ಬಡಿಸೋವಾಗ್ಲೂ ಅಪ್ಪ ಖುಷಿಯಾಗೇ ಇದ್ರು ಕಣೋ. ಈಗ ದಿಢೀರಂತ ಏನಾಯ್ತು ಅಪ್ಪಂಗೆ? ಗೊತ್ತಿಲ್ಲ ಅಕ್ಕ, ಬಟ್ಟೆ ಪ್ಯಾಕ್ ಮಾಡ್ಕೊತಿದ್ರು. ಯಾಕೆ ಅಂತ ಕೇಳಿದಕ್ಕೆ ಏನು ಕೇಳಬೇಡ, ಹೋಗೋಣ ಅಂತ ಹೇಳಿದ್ರು. ಮನೆ ಬಿಟ್ಟು ಹೋಗೋ ಅಂಥದ್ದೇನಾಯ್ತು? ಇರು, ನಾನು ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಿ. ಏನು ಹನುಮಂತು? ಅಮ್ಮೋರೆ, ಯಾವುದೋ ಹಳ್ಳಿಯಿಂದ ಇಲ್ಲಿಗೆ ಬಂದೆ. ನನಗೆ ಕೆಲಸ ಕೊಟ್ಟು ಆಶ್ರಯನೂ ಕೊಟ್ರಿ. ಆಮೇಲೆ ನನ್ನ ಮಗಳು ಬಂದು ಅರಸನ ಕೋಟೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡ್ಳು. ಎಷ್ಟೋ ಸಲ ಅವಳು ಎಂತೆಂಥದ್ದು ತಪ್ಪು ಮಾಡಿದ್ರು ಅದನ್ನೆಲ್ಲ ಕ್ಷಮಿಸಿ ಮನೆ ಮಗಳ ಥರ ನೋಡ್ಕೊಂಡ್ರಿ.
ಆದರೆ ಅದೇ ಪಾರ್ವತಿ ಇದೇ ಅರಸನ ಕೋಟೆಗೆ ಸೊಸೆಯಾಗಿ ಬರ್ತಾಳೆ ಅಂತ ನೀನು ಅನ್ಕೊಂಡಿರ್ಲಿಲ್ಲ ಅಲ್ವಾ? ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಮ್ಮೋರೆ. ಏನೋ ಅವಳಿಂದಾದ ತಪ್ಪನ್ನು ಮನ್ಸಿಗೆ ಹಾಕ್ಕೊಳ್ದೆ ಅವಳನ್ನ ಸೊಸೆಯಾಗಿ ಮಾಡ್ಕೊಂಡ್ರಿ. ಅದು ನಿಮ್ಮ ದೊಡ್ಡ ಗುಣ. ಹನುಮಂತು, ಪಾರ್ವತಿ ಬಗ್ಗೆ ನೀನು ತಪ್ಪು ತಿಳ್ಕೊಂಡಿದೀಯಾ. ಎರಡೂ ಕೈ ಇಲ್ಲದೆ ಚಪ್ಪಾಳೆ ಆಗಲ್ಲ. ನನ್ನ ಮಗ ಆದಿ, ನಿನ್ನ ಮಗಳು ಪಾರ್ವತಿ ಇಬ್ರು ಒಬ್ರನ್ನೊಬ್ರು ಪ್ರೀತಿಸಿದ್ರು. ಅವ್ರ ಪ್ರೀತಿನ ಒಪ್ಕೊಳ್ಳೋದಕ್ಕೆ ನನಗೆ ತುಂಬ ಸಮಯ ಬೇಕಾಯಿತು. ಆಮೇಲೆ ಪಾರ್ವತಿ ಈ ಮನೆ ಸೊಸೆಯಾಗಿ ಬಂದ್ಲು. ಅವಳು ಈ ಮನೆ ಸೊಸೆಯಾಗಿ ಬಂದಾಗಿನಿಂದ ಇವತ್ತಿನವರೆಗೂ ನಮ್ಮ ಮನೆತನಕ್ಕೋಸ್ಕರ, ನಮ್ಮ ಕುಟುಂಬಕ್ಕೋಸ್ಕರ, ನಮ್ಮೆಲ್ರಿಗೋಸ್ಕರ ಬರೀ ಒಳ್ಳೆಯದನ್ನೇ ಮಾಡಿದಾಳೆ ಹೊರತು ಕನಸಿನಲ್ಲೂ ಕೂಡ ಕೆಟ್ಟದ್ದನ್ನು ಬಯಸಿಲ್ಲ. ಎಷ್ಟೋ ಸಲ ತನ್ನ ಪ್ರಾಣನೂ ಪಣಕ್ಕಿಟ್ಟು ನನಗೋಸ್ಕರ ಹೋರಾಡಿದಾಳೆ. ಪಾರ್ವತಿ ಅಂತವಳನ್ನ ಸೊಸೆಯಾಗಿ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದ್ದೆ. ಪಾರ್ವತಿ ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ, ತುಂಬು ಹೆಮ್ಮೆ ಹನುಮಂತು. ಅದು ಕೂಡ ನಿಮ್ಮ ದೊಡ್ಡ ಗುಣ ಅಮ್ಮೋರೆ. ಮನೆಯಿಂದ ಹೊರಗಡೆ ಇದ್ದ ಮಗನ್ನ, ಸೊಸೆನ ಮತ್ತೆ ಮನೆಗೆ ಕರೆಸ್ಕೊಂಡ್ರಿ. 3 ವರ್ಷದಿಂದ ನನ್ನನ್ನು ಗಣಿನು ನಾವು ಬರಲ್ಲ ಅಂದ್ರೂ ಬಿಡದೆ ಈ ಮನೇಲೇ ಇರಿಸ್ಕೊಂಡ್ರಿ. ಎಷ್ಟೋ ಸಲ ಕೇಳದೆ ಇದ್ರೂ ಕೊಟ್ಟಿದ್ದೀರಿ. ನಮ್ಮನ್ನು ನಿಮ್ಮ ಮನೆಯವ್ರ ಥರನೇ ನೋಡ್ಕೊಂಡಿದ್ದೀರಿ. ಈ ನಿಮ್ಮ ಋಣನ ಸಾಯೋವರೆಗೂ ತೀರ್ಸಕ್ಕಾಗಲ್ಲ ಅಮ್ಮೋರೆ. ಹನುಮಂತು, ಯಾಕಷ್ಟು ದೊಡ್ಡ ಮಾತಾಡ್ತೀಯ? ನೀನು ನಮ್ಮನೆಗೆ ಕೆಲಸಗಾರನಾಗೆ ಬಂದರೂ ನಾವು ಯಾವತ್ತೂ ನಿನ್ನನ್ನು ಆ ಥರ ನೋಡೇ ಇಲ್ಲ. ಹನುಮಂತು, ನೀನು ನಮ್ಮನೆ ಭಾಗನೇ ಆಗಿದೀಯ. ಆದಿ, ಪ್ರೀತು ಇಬ್ರು ನಿನ್ನ ತೋಳಲ್ಲೂ ಬೆಳೆದಿದ್ದಾರೆ. ಅವ್ರನ್ನ ಅದೆಷ್ಟೋ ಸಲ ಹೆಗಲ ಮೇಲೆ ಕೂರಿಸ್ಕೊಂಡು ಸವಾರಿ ಮಾಡಿದೀಯ. ಪ್ರೀತಿಯಿಂದ ನೋಡ್ಕೊಂಡಿದೀಯ. ನನ್ನ, ರಘು ನಂತರ ನಮ್ಮ ಜವಾಬ್ದಾರಿಗಳನ್ನೆಲ್ಲ ನಮ್ಮ ಜೊತೆಗೆ ನೀನು ಹಂಚ್ಕೊಂಡಿದೀಯ, ನಿಭಾಯಿಸಿದೀಯ. ನಾವು ಸಂತೋಷದಲ್ಲಿದ್ದಾಗ ನೀನು ಅದೆಷ್ಟು ಖುಷಿ ಪಟ್ಟಿದೀಯ. ಅದೇ ನಾವು ಕಷ್ಟದಲ್ಲಿದ್ದಾಗ ನಮ್ಮ ಸಮಕ್ಕೂ ನೀನು ದುಃಖ ಪಟ್ಟಿದೀಯ. ಅರಸನ ಕೋಟೆಗೋಸ್ಕರ ಬೆವರು ಸುರಿಸಿ ದುಡ್ದಿದೀಯ. ನಿನ್ನ ಸ್ಥಾನದಲ್ಲಿ ಬೇರೆ ಯಾರೇ ಇದ್ದಿದ್ರು ಈ ಇಡೀ ಅರಸನ ಕೋಟೆ ನಂದೇ ಅಂತ ಮೆರೆಯೋ. ಆದ್ರೆ ನೀನು ಮಾತ್ರ ಆ ರೀತಿ ಯಾವತ್ತೂ ನಡ್ಕೊಂಡಿಲ್ಲ. ಅಂಥ ವಿಚಾರ ನಿನ್ನ ಮನಸ್ಸಿನಲ್ಲಿ ಒಂದು ಕ್ಷಣಕ್ಕೆ ಸುಳಿದೂ ಇಲ್ಲ. ನಿಯತ್ತಿಗೆ ಇನ್ನೊಂದು ಹೆಸರೇ ಹನುಮಂತು ಅನ್ನೋದನ್ನ ಸಾಬೀತು ಮಾಡಿದೀಯ. ವಿನಯ, ಸಂಸ್ಕಾರ ಅನ್ನೋದನ್ನ ನಿನ್ನಿಂದ ಅದೆಷ್ಟೋ ಜನ ಕಲ್ತಿದ್ದಾರೆ ಹನುಮಂತು. ನಿನ್ನಂಥವರು ಕೋಟಿಗೊಬ್ರು. ಹನುಮಂತು, ಈಗ 3 ವರ್ಷದ ಹಿಂದೆ ನನ್ನ ಮಗ ಆದಿ, ನನ್ನ ಸೊಸೆ ಪಾರ್ವತಿನ ಔಟ್ ಹೌಸಲ್ಲಿ ಯಾಕಿರ್ತೀರಾ, ನಮ್ಮ ಜೊತೆನೇ ಬಂದು ಇರಿ ಅಂತ ನಾನು ಕರೆದಾಗ ನೀನು ಇಲ್ಲೇ ಬಂದಿರು ಹನುಮಂತು ಅಂತ ಕರೆದೆ. ಹನುಮಂತು, ನೀನು ಮಹಾ ಸ್ವಾಭಿಮಾನಿ ಅಂತ ನನಗೆ ಗೊತ್ತಿದ್ರೂ ಕೂಡ ನಾನು ನಿನ್ನ ಕರೆದೆ. ನೀನು
ನಮ್ಮ ಮನೆ ಮೇಲಿರೋ ಪ್ರೀತಿಗೋಸ್ಕರ, ನನ್ನ ಮೇಲಿರೋ ಗೌರವಕ್ಕೋಸ್ಕರ ನಿನ್ನ ದೊಡ್ಡ ಸ್ವಾಭಿಮಾನನ ಪಕ್ಕಕ್ಕಿಟ್ಟು ಇಲ್ಲಿಗೆ ಬಂದಿದೀಯ. ನಾನು ಅದನ್ನು ಯಾವತ್ತಿಗಾದರೂ ಮರಿತೀನಾ? ನೋಡು ಹನುಮಂತು, ವೀರಣ್ಣ ನನ್ನ ಅಣ್ಣನ ಸ್ಥಾನದಲ್ಲಿದ್ದಾರೆ, ನೀನು ನನ್ನ ತಮ್ಮನ ಸ್ಥಾನದಲ್ಲಿದೀಯ. ಕೋಟಿಗೊಬ್ಬ ನನ್ನ ತಮ್ಮ. ಸುಮ್ಮನೆ ಬಾಯಿಗೆ ಬಂತು ಅಂತ ಹೊಗಳ್ತಾ ಇಲ್ಲ ಹನುಮಂತು, ಮನಸ್ಸಿನಿಂದ ಹೇಳ್ತಾ ಇದ್ದೀನಿ. ನನ್ನ ಮಾತಿಗೆ ಗೌರವ ಕೊಟ್ಟು ನನ್ನ ಜೊತೆನೇ ಬಂದು ನನ್ನ ತಮ್ಮನಾಗಿ ಇರೋದಕ್ಕೆ ಒಪ್ಕೊಂಡಿದ್ದಕ್ಕೆ, ಹಾಗೆ ಇರೋದಕ್ಕೆ ನಿನಗೆ ಕೋಟಿ ಧನ್ಯವಾದ. ಇಲ್ಲಿಂದ ಹೋಗ್ತೀನಿ ಅನ್ನೋ ವಿಚಾರ ನಿನ್ನ ಮನಸ್ಸಲ್ಲಿ, ಹೋಗ್ಬೇಕು ಅನ್ನೋ ಮಾತು ನಿನ್ನ ಬಾಯಲ್ಲಿ ಯಾವತ್ತೂ ಬರಬಾರ್ದು. ಇದು ನನ್ನ ಆಜ್ಞೆ ಅಂತ ಅನ್ಕೋಬೇಡ, ವಿನಂತಿ ಅಂತ ಅನ್ಕೋ ಹನುಮಂತು. ನನ್ನ ಕೈ ಕಟ್ಟು ಹಾಕ್ಬಿಟ್ರಿ ಅಮ್ಮವ್ರೆ. ನಿಮ್ಮ ಮನಸ್ಸು ನೋಯಿಸೋ ತಪ್ಪು ನೀನು ಯಾವತ್ತೂ ಮಾಡಲ್ಲ. ದಯವಿಟ್ಟು ನನ್ನ ಕ್ಷಮಿಸಿ. ಹೌದು ಹನುಮಂತು, ಅಮ್ಮವ್ರೆ, ನೀನೇನಾದ್ರೂ ಮಾತಾಡೋದಿತ್ತಾ? ಇಲ್ಲ ಅಮ್ಮವ್ರೆ. ನೋಡಿದ್ಯಾ, ಹಳೆದನ್ನೆಲ್ಲ ನೆನಪಿಸ್ಕೊಂಡು ಮಾತಾಡಿದ್ದಕ್ಕೆ ನಾವಿಬ್ರು ಭಾವುಕರಾಗ್ಬಿಟ್ವಿ. ಎಷ್ಟು ದಿನ ಆಗಿತ್ತಲ್ಲ ನಾವಿಬ್ರು ಹೀಗೆ ಇಷ್ಟೆಲ್ಲ ವಿಚಾರಗಳನ್ನ ಮಾತಾಡಿ. ಈಗ ನನ್ನ ಮನ್ಸಿಗೂ ಒಂದು ಸ್ವಲ್ಪ ಹಗುರ ಅನ್ನಿಸ್ತು ನೋಡು. ಮಗುನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಬಂದು ಅದಕ್ಕೆ ಉಪಚಾರ ಮಾಡಿ ನಿನಗೂ ಸುಸ್ತಾಗಿರುತ್ತೆ. ಹೋಗು, ರಿಲ್ಯಾಕ್ಸ್ ಮಾಡು. ಅಪ್ಪ, ಯಾಕಪ್ಪ ಇಂಥ ನಿರ್ಧಾರ ಮಾಡಿದ್ಯಾ? ನನಗೆ ಒಂದು ಮಾತು ಹೇಳಬೇಕು ಕೇಳಬೇಕು ಅಂತ ನಿನಗೆ ಅನ್ನಿಸ್ಲಿಲ್ವಾ? ನಿನ್ನ ಮನಸ್ಸಿಗೆ ಯಾಕಪ್ಪ ಇಂಥ ಯೋಚನೆ ಬಂತು? ಅಯ್ಯ, ನಾನೇನು ಮಾಡಿದೆ ಪಾರು? ನೀನು ಏನು ಹೇಳ್ತಿದ್ಯಾ ಅಂತ ಗೊತ್ತಾಗ್ತಿಲ್ಲ ನನಗೆ. ನಮ್ಮಪ್ಪಂಗೆ ಸುಳ್ಳು ಹೇಳೋದಕ್ಕೆ ಬರಲ್ಲ ಅಂತ ನನಗೆ ಗೊತ್ತು. ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ಯಲ್ಲ, ಅಂಥದ್ದೇನಪ್ಪ ಆಯಿತು? ಅಲ್ಲ, ನಾನಲ್ಲಿ ಹಾಗೆ ಹೇಳಿದೆ. ಗಣಿ ನನಗೆ ಎಲ್ಲ ವಿಷಯ ಹೇಳ್ದ. ಅವನು ಎಷ್ಟು ಬೇಜಾರು ಮಾಡ್ಕೊಂಡಿದ್ದಾನೆ ಗೊತ್ತಾ? ಇಲ್ಲಿಗೆ ಬಂದಾಗಿಂದ ಎಲ್ಲರೂ ಎಷ್ಟು ಖುಷಿಯಾಗಿದ್ದೀವಿ. ಯಾರಾದ್ರೂ ಏನಾದರೂ ಅಂದ್ರಾ? ಇಲ್ಲ, ಅಂಥದ್ದೇನಿಲ್ಲ. ಈ ಮನೆಯಲ್ಲಿ ನನಗೆ ಯಾರೇನೇ ಅಂತಾರೆ, ಅದು ಹೆಣ್ಣು ಕೊಟ್ಟ ಮನೆಯಲ್ಲಿ ಹೆಚ್ಚು ದಿನ ಇರಬಾರ್ದು. ಕಷ್ಟನೋ ಸುಖನೋ ದೂರದಲ್ಲೇ ಇದ್ಕೊಂಡು ಮಗಳು ಖುಷಿಯಾಗಿರೋದನ್ನು ನೋಡಿ ನಾವು ಖುಷಿ ಪಡಬೇಕು ಅಷ್ಟೇ. ಅಷ್ಟಕ್ಕೂ ಈ ಮನೆ ನಾವೆಲ್ಲ ಪೂಜೆ ಮಾಡೋ ದೇವಸ್ಥಾನ. ಅಮ್ಮವರು ನಮ್ಮ ಪಾಲಿನ ದೇವರು, ನಾವೆಲ್ಲ ಅವ್ರ ಭಕ್ತರು. ಅವ್ರ ಸೇವೆ ಮಾಡಿಕೊಂಡು ಸಿಕ್ಕಿದ ಪ್ರಸಾದ ತಿಂದ್ಕೊಂಡು ಎಷ್ಟು ದಿವಸ ನೆಮ್ಮದಿ ಹಾಕಿದ್ವಿ. ದೇವರಿಗೆ ಕೈ ಮುಗಿಬೇಕು ಅಂದರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ವಲ್ಲ. ಮನಸ್ಸಿನಲ್ಲೂ ಕೈ ಮುಗಿಬೋದು ಅಂತ ಯಾಕೋ ಇವತ್ತು ಮನಸ್ಸಿನಲ್ಲಿ ಅನ್ನಿಸ್ತು. ಅದಕ್ಕೆ ನಮ್ಮ ಹಳೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡೆ. ಅದು ಅಲ್ಲದೆ ಆ ಮನೆ ಕೂಡ ಅಮೌಂಟ್ ಕೊಟ್ಟಿರೋದೇ ಅಲ್ವಾ, ಅಲ್ಲಿದ್ರೇನು ಇಲ್ಲಿದ್ರೇನು ಎರಡೂ ಒಂದೇ ಅಲ್ವಾ. ಮೊದಲಾಗಿದ್ದಿದ್ರೆ ನಾನು ಈ ಮನೆ ಕೆಲಸದವನು. ನೀನು ಬರೋದಕ್ಕೆ ಮುಂಚೆ ಈ ಮನೇಲಿ ನಾನು ವರ್ಷಾನುಗಟ್ಟಲೆ ಇದ್ದವನು. ಆಮೇಲೆ ಅಮ್ಮವರು ನನಗೆ ಆ ಮನೆ ಕೊಟ್ಟಿದ್ದು. ಹಾಗೆಲ್ಲ ಇಲ್ಲಿರೋದಕ್ಕೆ ನನಗೇನು ಅನ್ನಿಸ್ತಾ ಇರಲಿಲ್ಲ. ಆದರೆ ಈಗ ನಾನು ಈ ಮನೆ ಬೀಗ್ರಮ್ಮ, ಮಗಳನ್ನು ಕೊಟ್ಟ ಮನೆಯಲ್ಲಿ ತುಂಬ ದಿವಸ ಇರಬಾರ್ದು.
ಅದಕ್ಕೆ ಆ ನಿರ್ಧಾರ ಮಾಡಿದ್ದೆ. ಅಪ್ಪ, ನಾನು ಈ ಮನೆಗೆ ಸೊಸೆಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನನ್ನಲ್ಲಿರೋ ಒಳ್ಳೆ ಸಂಸ್ಕಾರ, ಒಳ್ಳೆ ಗುಣ ಇದೆಲ್ಲ ನನಗೆ ಬಂದಿರೋದು ನಿನ್ನಿಂದ ಅಪ್ಪ. ನಾನಿಲ್ಲಿ ಖುಷಿಯಾಗಿರೋದು ಬರೀ ನನ್ನ ಮಗಳು, ಯಜಮಾನ್ರು, ಈ ಮನೆಯವರಿಂದ ಮಾತ್ರ ಅಲ್ಲ. ನಮ್ಮಪ್ಪ, ನನ್ನ ತಮ್ಮ ನನ್ನ ಜೊತೆನೇ ಈ ಮನೆಯಲ್ಲೇ ಇದ್ದಾರೆ ಅಂತ. ಕೊನೆವರೆಗೂ ನಿನ್ನ ಜೊತೆನೇ ಇರೋದಕ್ಕೆ ನನಗೊಂದು ಅವಕಾಶ ಮಾಡಿಕೊಡಪ್ಪ.